ಅಸ್ತಿತ್ವದಲ್ಲಿದೆ. ಶ್ರೀಯುತ ವರದರಾಜನ್ ಸರ್ ಅವರು ಇದರ ಮುಖ್ಯ ಸಂಸ್ಥಾಪಕರಾಗಿರುತ್ತಾರೆ. ಅಂಥ ಒಂದು ಸೇವಾ ಟ್ರಸ್ಟ್ನ ಕಡೆಯಿಂದ ಇಂದು ಆಯೋಜಿಸಿರುವ ಈ ಸಾಂಸ್ಕೃತಿಕ ಹಬ್ಬಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಸೇವರು ನಮ್ಮ ಜೊತೆ ಇದ್ದಾರೆ. ಗುರುಗಳವರು ಅನೇಕ ಧರ್ಮ ಪ್ರವಚನಗಳನ್ನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನಮ್ಮೊಂದಿಗೆ ಈಗಷ್ಟೇ ಸಾಕಷ್ಟು ಮಾಹಿತಿ ಕೊಟ್ಟು ಎಲ್ಲ ಗುರುಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಮುಂಚೆ ನಮ್ಮ ಒಕ್ಕಣೆ ಸೇವಾ ಟ್ರಸ್ಟ್ ಬಗ್ಗೆ ಒಂದು 2 ನಿಮಿಷ ಹೇಳ್ತೀನಿ. ಒಕ್ಕಣೆ ಸೇವಾ ಟ್ರಸ್ಟ್ ಏನು, ಯಾಕೆ ಅಂತ. ಅದಾದಮೇಲೆ ಒಂದು ಸ್ವಾಗತ ಕೊಡ್ತಾ ಇದ್ದೀನಿ. ಒಕ್ಕಣೆ ಸೇವಾ ಟ್ರಸ್ಟ್ 2013ರಲ್ಲಿ ಪ್ರಾರಂಭಗೊಂಡು ಪರಿಸರ, ಶಿಕ್ಷಣ, ಆರೋಗ್ಯ ಮತ್ತು ಕಲೆ ಇದು 4ರಲ್ಲಿ ಹಮ್ಮಿಕೊಂಡು ಮುಖ್ಯವಾಗಿ ಪರಿಸರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿಕೊಂಡು ಸ್ಕೂಲು ಕಾಲೇಜುಗಳಲ್ಲಿ ಆಮೇಲೆ ಸಭೆಗಳಲ್ಲಿ ಪರಿಸರ ರಕ್ಷಣೆ ಬಗ್ಗೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇದೆಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ. ಅದರ ಜೊತೆ ಕೆಲವು ಶಿಕ್ಷಣದಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಇರ್ಬೋದು, ಟೀಚರ್ಸ್ಗೆ ಇರ್ಬೋದು ಒಂದು ವರ್ಕ್ಶಾಪ್ ಥರ ಮಾಡಿ, ಆಮೇಲೆ ಇತ್ತೀಚೆಗೆ ಈ ಕರೋನಾ ಬಂದ ಮೇಲೆ ಈ ಮ್ಯಾಥಮೆಟಿಕ್ಸಲ್ಲಿ ಮಕ್ಕಳೆಲ್ಲ ಸ್ವಲ್ಪ ಹಿಂದೆ ಬಿದ್ದಿತ್ತು. ಅದಕ್ಕೆ ಮ್ಯಾಥ್ಸ್ ಬೇಸಿಕ್ ಕಾನ್ಸೆಪ್ಟ್ ಕ್ಲಿಯರಿಂಗ್ ಟೆಕ್ನಿಕ್ ಅಂತ ಶುರು ಮಾಡಿಕೊಂಡು ಸಾಕಷ್ಟು ಶಾಲೆಗಳಲ್ಲಿ ಮಾಡಿ ಮಕ್ಕಳಿಗೆ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಾವು ಕೆಲವು ಮೆಡಿಕಲ್ ಫೀಲ್ಡಲ್ಲಿ ಹೆಲ್ತ್ ಕ್ಯಾಂಪ್ಗಳು ನಡೆಸ್ತಾ ಇದ್ವಿ. ಮಾಡಿಬಿಟ್ಟು ಇವಾಗ ಕರೋನಾ ಬಂದಮೇಲೆ ಸಾರ್ವಜನಿಕ ಕಾರ್ಯಕ್ರಮ ನಿಲ್ಲಿಸಿದ ಮೇಲೆ ನಮಗೂ ಒಂಥರ ಏನೋ ಅನ್ನಿಸ್ತಾ ಇತ್ತು. ಈ ಸಾರ್ವಜನಿಕ ಕಾರ್ಯಕ್ರಮ ನಿಲ್ಲಿಸ್ಬಿಟ್ಟು ಒಂಥರ ಬೇಜಾರಾಗ್ತಾ ಇತ್ತು. ಅದಕ್ಕೆ ಸರಿಯಾಗಿ ನಮ್ಮ ಹರದಳ್ಳಿ ಅಶ್ವತ್ಥನಾರಾಯಣ ಅವ್ರದ್ದು 50 ವರ್ಷ ಸಮಾಜ ಸೇವೆ ಮುಗ್ದಿರೋದು ಒಂದು ವಿಶೇಷವಾದ ಇನ್ಫಾರ್ಮೇಶನ್ ಸಿಕ್ತು. ಅದ್ರ ಜೊತೆಗೆ ಅವ್ರಿಗೆ 70ನೇ ವರ್ಷದ ಸಮಾರಂಭ ಅಂತಲೂ ತಿಳಿತು. ಅವ್ರನ್ನ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ನಿಮ್ಮ ಅಭಿನಂದನಾ ಕಾರ್ಯಕ್ರಮ ನಮ್ಮ ಸಂಸ್ಥೆಯಿಂದ ಮಾಡಲ ಅಂತ. ಅವರು ಧಾರವಾಡ ಮಾಡಿ ನಮಗೂ ಖುಷಿ ಅಂತ ಹೇಳಿದ್ರು. ಅವಾಗ ನಮ್ಮ ಜೊತೆ ಕೈ ಜೋಡಿಸಿದ್ದು ಸುಮಾರು ವಿಪ್ರವೃಂದದ ಹಲವಾರು ನಮ್ಮ ಕಮಿಟಿ ಮೆಂಬರ್ಸ್ ಇಲ್ಲೆಲ್ಲ ನಮ್ಮ ಹತ್ರ ಕೈ ಜೋಡಿಸಿ ನಾವು ಇರ್ತೀವಿ ನಿಮ್ಮ ಜೊತೆ ಅಂತ ಹೇಳಿದ್ರು. ಇದಿಷ್ಟೇ ಅಲ್ಲದೆ ಈ ಪ್ರಸನ್ನ ಗಣಪತಿ ದೇವಸ್ಥಾನದ ಸಂಸ್ಥಾಪಕರು ಮಲ್ಲಿಕಾರ್ಜುನ್ ಅವರು ಸಾಕಷ್ಟು ನಮಗೆ ಈ ಆಡಿಟೋರಿಯಮನ್ನು ಫ್ರೀಯಾಗಿ ಕೊಡೋದು ಅಷ್ಟೇ ಅಲ್ಲದೆ ನಮಗೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂದರೆ ನಾವು ಬೆಳಿಗ್ಗೆ ಬಂದಾಗ ಇಲ್ಲಿ ಒಂಥರ ಇದಾಯಿತು, ಏನಪ್ಪ ಇಷ್ಟು ಚೆನ್ನಾಗಿ ಮಾಡಿದ್ದೇವೆ ಅಂತ. ಅದು ಇವತ್ತಿದ್ದ ವಿಶೇಷ. ವರ್ಷದ ಈ ಒಂದು ಸಂಭ್ರಮ ಏನಿದೆ, ತಮ್ಮ ಇಡೀ ಜೀವನದಲ್ಲಿ ದೀರ್ಘವಾದಂಥ ಅನೇಕ ಸೇವಾ ಕಾರ್ಯಕ್ರಮನ ಅವರು ಮಾಡಿದ್ದಾರೆ. ಅದನ್ನು ಗುರುತಿಸಿ ವಿಶೇಷವಾಗಿ ನಮ್ಮ ಹರಿದಾಸ ಸಂಘದ ವತಿಯಿಂದ ಒಂದು ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ಇದನ್ನು ಮುಖ್ಯ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾ ಭದ್ರಂ ಸ್ವಸ್ತಿ ನ ಇಂದ್ರ ಗುರುಗಳ ಆಶೀರ್ವಾದವನ್ನು
ಪೂಜಿಸಿರೋ ಚರಣಾರವಿಂದ ಭಜಿಸಿರೋ ಚರಣಾರವಿಂದ ಪೂಜಿಸಿರೋ ಚರಣಾರವಿಂದ ಭಜಿಸಿರೋ ಚರಣಾರವಿಂದ ಪೂಜಿಸಿರೋ ಚರಣಾರವಿಂದ ಭಜಿಸಿರೋ ಚರಣಾರವಿಂದ ಪೂಜಿಸಿರೋ ಚರಣಾರವಿಂದ. ಹಾಗೂ ಒಗ್ಗರಣೆ ಸೇವಾ ಟ್ರಸ್ಟ್ನವರು ಒಂದು ಕಾರ್ಯಕ್ರಮ ಆಯೋಜಿಸಬೇಕಂತೇಳಿ ಬಹಳದಿಂದ ನನ್ನ ಒಂದು ಒಂದು ತಿಂಗಳಿಂದ ಕೇಳ್ತಾ ಇದ್ರು. ಆಯಿತು, ಅಶ್ವತ್ಥನಾರಾಯಣ ನಮ್ಮ ಅವಿನಾಭಾವ ಸಂಬಂಧ ಸುಮಾರು 30 ವರ್ಷದಿಂದ ನಮ್ಮ ದೇವಸ್ಥಾನದಲ್ಲಿ ನನ್ನ ಜೊತೆಯಲ್ಲಿ ಅವರ ಅವಿನಾಭಾವ ಸಂಬಂಧ ಬಹಳ ತೀಕ್ಷ್ಣವಾಗಿ ವ್ಯವಸ್ಥಿತವಾಗಿ ಯಾವ ಕಾರ್ಯಕ್ರಮದಲ್ಲೂ ನನಗೆ ಅವರು ಕೈ ಜೋಡಿಸ್ತಾ ಇದ್ರು. ಆಯಿತು, ನಾವು ಮಾಡೋಣ ಅಂತ ಹೇಳಿ ಮಾಡಿದ್ರು. ಅವರು ಬಹಳ ಸ್ನೇಹಜೀವಿ, ಸಂಘಜೀವಿ, ಹೃದಯವಂತಿಕೆಯವರು, ಕ್ರಿಯಾಶೀಲರು. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ನಮಗೆ ಸಹಕಾರ ಮಾಡಿ ನಮ್ಮ ವೇದಿಕೆಯಲ್ಲಿ ನಮ್ಮ ಈಗ ಬಂದಿರತಕ್ಕಂಥ ವೇದ ವಾಚಸ್ಪತಿ ನಮ್ಮ ಅರಳುಮನೆಗೆ ಪಾರ್ಥಸಾರಥಿಯವರು ಹಾಗೂ ಇವತ್ತು ಬಂದಿರೋ ಯತಿ ಕೃಷ್ಣಮೂರ್ತಿಗಳು ಹಾಗೂ ಮಾಸ್ಟರ್ ಹಿರಣ್ಣಯ್ಯನವರು, ವೈವಿ ಗುಡ್ಡೂರಾವ್, ಈ ಥರ ಹಲವಾರು ಮಂದಿಗಳನ್ನು ಕರ್ಕೊಂಡು ಕಾರ್ಯಕ್ರಮ ಮಾಡಿದ್ರು. ನಾವು ನಮ್ಮ ದೇವಸ್ಥಾನ ಸಣ್ಣ ಗುಡಿಯಾಗಿದ್ದಾಗ ಒಂದು ಗೋಪುರ ಬೇಕೇ ಬೇಕು ದೇವಸ್ಥಾನಕ್ಕೆ ಅಂದಾಗ ನಾವು ಇವನ್ನೆಲ್ಲ ಕರೆದು ಮಾಡೋದು ನಮಗೆ ಏನಾದರೂ ಒಂದು ಕಾರ್ಯಕ್ರಮಕ್ಕೆ ಮಾಸ್ಟರ್ ಹಿರಣ್ಣಯ್ಯನವರು ನಮಗೆ ಸಹಾಯ ಆಗುತ್ತೆ ಅಂತೇಳಿ ಅವರನ್ನು ವೇದಿಕೆ ಮೇಲೆ ಕೂರಿಸಿ ವೇದಿಕೆಯಲ್ಲಿ ಅವರ ಸನ್ಮಾನ ಮಾಡಿ ನಾನೊಂದು ಮನವಿ ಮಾಡಿದಾಗ ಅವರು ಹೇಳಿದ್ರು ಒಂದು ನಾಟಕ ಮಾಡಿಬಿಡ್ತೀರಪ್ಪ, ನಾನು ಎಲ್ಲಾದರೂ ಒಂದು ಆಡಿಟೋರಿಯಂ ವ್ಯವಸ್ಥೆ ವ್ಯವಸ್ಥೆ ಮಾಡಿ ಅಲ್ಲಿ ಟಿಕೆಟ್ ಮಾಡಿ ಮಾರದ ಹಣದಲ್ಲಿ ನೀವು ನಾಟಕ ಮಾಡಿ ನಾಟಕದ ಹಣನ ಗೋಪುರಕ್ಕೆ ಬಳಸ್ಕೊಳ್ಳಿ ಅಂತ ಹೇಳಿದ್ರು. ಆದರೆ ನಮ್ಮಲ್ಲಿ ಹಣದ ವ್ಯವಸ್ಥೆ ಹಾಗೂ ಯಾವ ವ್ಯವಸ್ಥೆಗಳು ಅಷ್ಟು ಸುಗಮವಾಗಿ ಹಣಕಾಸಿನ ವ್ಯವಸ್ಥೆಗಳು ಅಷ್ಟೊಂದು ಉತ್ತಮವಾಗಿಲ್ಲ. ಏನು ಮಾಡೋದು, ದೇವಸ್ಥಾನ ಮಾಡಿದ್ವಿ, ದೇವಸ್ಥಾನಕ್ಕೆ ಒಂದು ಗೋಪುರ ಇರಲೇಬೇಕು ಅಂತ ಹೇಳಿದಾಗ ನಾನು ನನ್ನ ಮಿತ್ರರಾದಂಥ ಅಶ್ವತ್ಥನಾರಾಯಣವ್ರನ್ನ ಕೇಳಿದಾಗ ನಾನು ನಿಮಗೆ ಒಂದು ಸಹಾಯ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೆ. ಕಾರ್ಯಕ್ರಮ ಆಗಲ್ಲ, ನಮ್ಮ ನಾಟಕ ಮಾಡೋ ಕಾರ್ಯಕ್ರಮ ಆಗಲ್ಲ ಅಂತ ಹೇಳಿ ಇವತ್ತು ನಾವು ಯಾಕೆ ನೆನೆಸ್ಕೋಬೇಕು ಅಂತಂದರೆ ನನ್ನ ಪ್ರಪ್ರಥಮವಾಗಿ ನಮ್ಮ ಹಿರಿಯರಾದಂಥ ಅಯ್ಯಣ್ಣವ್ರನ್ನ ನನ್ನ ಈಗ ರಮಣಶ್ರೀ ಅಕಾಡೆಮಿ ಇರ್ತಕ್ಕಂಥ ನಮ್ಮ ಷಡಾಕ್ಷರಿಯವರನ್ನ ಕರ್ನಾಟಕ ಫಸ್ಟ್ ಭೇಟಿ ಮಾಡೋದು. ಪುಣ್ಯಾತ್ಮರು ಷಡಾಕ್ಷರಿಯವರ ಕೊಡುಗೆ ತಾನೇ ಅವರನ್ನು ಭೇಟಿ ಮಾಡಿಸಿ ಫಸ್ಟು ನನ್ನ ಹೆಸರನ್ನು ಎಲ್ಲೂ ಹೇಳ್ಬೇಡಿ ನೀವು, ನಾನು ಒಂದು ಸಣ್ಣ ಕಾಣಿಕೆ ಕೊಡ್ತೀನಿ ಅಂತ ಹೇಳಿ ಸಣ್ಣ ಕಾಣಿಕೆ ಕೊಟ್ಟು ಅವತ್ತು ನನ್ನ ಅಶ್ವತ್ಥನಾರಾಯಣವರು ಕರ್ಕೊಂಡೋಗಿ ಅಲ್ಲಿ ನನ್ನ ಪರಿಚಯ ಮಾಡಿ ಷಡಾಕ್ಷರದಿಂದ ಸಣ್ಣ ಒಂದು ಕಾಣಿಕೆಯನ್ನು ಕೊಡಿಸಿದ್ರು. ಆ ಕಾಣಿಕೆಯನ್ನು ಇನ್ನೂವರೆಗೆ ಆ ಕಾಣಿಕೆಯಿಂದಲೇ ಮತ್ತು ಇನ್ನು ಹಲವಾರು ಸಹಾಯದಿಂದ ನಮ್ಮ ದೇವಸ್ಥಾನಕ್ಕೆ ಗೋಪುರ ಮಾಡೋಕ್ಕಾಗಾಯಿತು. ಸಲ್ಲಿಸ್ತಾ ಇದ್ದಾರೆ. ಹರದನಹಳ್ಳಿ ಅಶ್ವತ್ಥನಾರಾಯಣ ಅವರು ಪಾಲಿಸಲಿ ಅಂತ ದೇವರಲ್ಲಿ ಮುಂದೆ ಕೂಡ ಆಗ್ತಾ ಇರಲಿ ಅಂತ ಕೇಳ್ಕೊಳ್ಳೋಣ. ಅಭಿನಂದನೆ. ಜನಾರ್ದನ ಸೇವೆ ಅಂತಾರೆ ಅಲ್ವಾ? ಜನಸೇವೆ, ಜನಾರ್ದನ ಸೇವೆ. ಹೇಗೆ ಜನಗಳಿಗೆ ಶ್ರೀಯುತ ಹರದನಹಳ್ಳಿ ಅಶ್ವತ್ಥ ಈ ಕಾರ್ಯಕ್ರಮದ ನಂತರ, ಅಂದರೆ ಈ ನನ್ನ ಮಾತಿನ ನಂತರ ಪುಸ್ತಕಗಳ ಬಿಡುಗಡೆ ಇದೆ. ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವರು ಶ್ರೀಮತಿ ಸುಶೀಲಾ ಗೋವಿಂದಯ್ಯ ಅವರು. ಅತ್ಯಂತ ಧೀಮಂತ, ಅತ್ಯಂತ ಪ್ರತಿಭಾವಂತ, ಪ್ರಖರ ಭಾಷಾ ತಜ್ಞೆ ಆದಂತಹ ಶ್ರೀಮತಿ ಸುಶೀಲಾ ಗೋವಿಂದಯ್ಯ ಅವರು ಬಂದಿದ್ದಾರೆ ಇಲ್ಲಿಗೆ. ಹಾಗೆಯೇ ಇವತ್ತು ಸನ್ಮಾನಕ್ಕೆ ಪಾತ್ರರಾಗಿರ್ತಕ್ಕಂತಹ ಶ್ರೀ ಪ್ರೊಫೆಸರ್ ಶ್ರೀ ಸುಧೀಂದ್ರ ಗಾರ್ಗೇಶ್ ಅವರೇ, ನಮ್ಮ ಎಲ್ಲ ಬರವಣಿಗೆಯಲ್ಲಿ
ಮಾರ್ಗದರ್ಶನ ಮಾಡಿ ತಪ್ಪನ್ನು ತಿದ್ದಿದಂತಹ ಶ್ರೀಮತಿ ಭುವನೇಶ್ವರಿ ಅವರೇ, ಖ್ಯಾತ ವಾಗ್ಮಿಯವರು, ಈಗ ಅವರು ಸ್ವಲ್ಪ ಅನಾರೋಗ್ಯ ಅಲ್ಲದು ದೈಹಿಕ ದುರ್ಬಲತೆಯಿಂದ ತೊಂದರೆಯಲ್ಲಿದ್ದಾರೆ, ಸರೋಗ್ತಾ ಇದ್ದಾರೆ ಈಗ. ಮತ್ತೆ ಮತ್ತೊಬ್ಬ ಸನ್ಮಾನಿತರಾದಂತಹ ಶ್ರೀ ಅಯ್ಯಣ್ಣರವರೇ, ಈ ದೇವಸ್ಥಾನದ ಮಲ್ಲಿಕಾರ್ಜುನಯ್ಯವರಿಗೂ ಸಹ ನಮ್ಮ ಟ್ರಸ್ಟ್ ವತಿಯಿಂದ ಸನ್ಮಾನ ನಡೀತಾ ಇದೆ. ಇನ್ನು ಪ್ರತಿಭಾವಂತ ಮಕ್ಕಳುಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ನಮ್ಮ ಬೆಂಗಳೂರು ನಗರದ ಅಥವಾ ಇಡೀ ಕರ್ನಾಟಕದ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಅವರು ಧರ್ಮ ಜಾಗೃತಿಯನ್ನು ಉಂಟು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿ. ಬೆಂಗಳೂರಿನಲ್ಲಿ ಅಥವಾ ರಾಜ್ಯಾದ್ಯಂತ ಏನು ವಿಶ್ವಸಹಸ್ರನಾಮದ ಒಂದು ಧ್ವನಿ ಎಲ್ಲ ಹಳ್ಳಿನಲ್ಲಿ, ಒಂದಲ್ಲ ಒಂದು ಹಳ್ಳಿನಲ್ಲಿ, ಒಂದಲ್ಲ ಒಂದು ಸಮಾರಂಭದಲ್ಲಿ, ಯಾವುದೇ ಸಂದರ್ಭದಲ್ಲಿ ಕೇಳಿಬರ್ತಾ ಇದ್ದರೆ ಅದಕ್ಕೆ ಕಾರಣ ಸಕಾರಾತ್ಮಕವಾಗಿ ಅವರು ಮಾತಾಡ್ತಾರೆ. ಅವರ ಆಶೀರ್ವಾದ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಇರಲಿ ಅಂತಕ್ಕಂತಹ ಆರೈಕೆಯನ್ನು ನಾನು ಮಾಡ್ತಾ ಇದ್ದೀನಿ. ಇನ್ನು ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣ ಅವರ ನಮ್ಮ ಈ ವಿಜಯನಗರ ಸುತ್ತಮುತ್ತಲ ಬಡ ಸಮಾರಂಭಗಳಲ್ಲಿ ಸುಮಾರು 8-10 ಬಾರಿ ಅವರು ದಯಮಾಡ್ತಿದ್ದಾರೆ. ಅತ್ಯುತ್ತಮವಾಗಿ ಕನ್ನಡದಲ್ಲಿ. ಅವರ ಪತ್ನಿ ಕೂಡ ಪ್ರೊಫೆಸರ್ ಆಗಿದ್ದಾರೆ. ಇಬ್ಬರೂ ಸಹ ಕನ್ನಡದ ಕೆಲಸಕ್ಕೆ ಯಾವಾಗಲೂ ಮುಂದಿರ್ತಾರೆ. ಮಹಾಕಾವ್ಯ ನಮ್ಮ ರಾಮಾಯಣ, ಅದಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳು, ಪುಸ್ತಕಗಳು ನಮ್ಮೆಲ್ಲರ ಪೂರ್ಣಿಮೆಯನ್ನು ನಾವು ನೋಡ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲರೂ ಒಮ್ಮೆ ಚಪ್ಪಾಳದಲ್ಲಿ ಇದು ನಮ್ಮ ಪುಣ್ಯ ಹಾಗೂ ಶ್ರೀ ರಾಮನ ಕಥೆಗೆ ಸಂದ ಒಂದು ಗೌರವ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಎಷ್ಟು ದೈನ್ಯತೆ ಅಡಗಿದೆ, ಅವರ ಒಂದು ಸರಳತೆ, ಅದನ್ನು ನಾವು ಕಾಣಬೇಕು. ಅಭ್ಯಾಸ ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆ ಇರುತ್ತೆ. ಗಣಪತಿಯ ಸನ್ನಿಧಾನದಲ್ಲಿ ಭಕ್ತಿ ಶ್ರದ್ಧೆಯ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಅತ್ಯಂತ ಮಹಾರದ ಗಣ್ಯರಿಗೆ ನನ್ನ ತೆಗೆದು ಬರತಕ್ಕಂಥ ಅಭಿನಂದನೆ, ಅಭಿಮಾನದ ಮಹಾಪೂರ್ವವನ್ನು ಹೆಸರಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಅಭಿನಂದನೆ ಮಾಡ್ತಾ, ಈಗ ಒಳ್ಳೆ ಸಂಸ್ಕೃತಿ ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಿತು. ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ, ಪ್ರತಿಭಾ ಪುರಸ್ಕಾರದಲ್ಲಿ ನಿಜವಾದ ಪ್ರತಿಭೆಗಳು ಬಂದು ಪುರಸ್ಕಾರವನ್ನು ಪಡೆದಿದ್ದೀರ, ನಿಮಗೂ ಅಭಿನಂದನೆ ಮಾಡ್ತಾ ಅದಕ್ಕೆ ಮಾತಾಡ್ತಿದ್ದೀನಿ. ಒಂದು ಇಡೀ ಕಲಿಯುಗದಲ್ಲಿ ಸರ್ವಶ್ರೇಷ್ಠ ಧರ್ಮ ಯಾವುದು ಅಂತ ಧರ್ಮರಾಜ ಭೀಷ್ಮರು ಕೇಳ್ತಾರೆ. ಯಾವ ದೇವರನ್ನ ಪೂಜೆ ಮಾಡಬೇಕು ಸ್ವಾಮಿ ನಾನು, ಯಾವ ದೇವರನ್ನ ಅರ್ಚನೆ ಮಾಡಬೇಕು ಸ್ವಾಮಿ ನಾನು, ಯಾವುದು ಶ್ರೇಷ್ಠ ಧರ್ಮ ಸ್ವಾಮಿ, ಯಾವ ಮಂತ್ರವನ್ನ ಸ್ತೋತ್ರವನ್ನ ಜಪ ಮಾಡ್ತು ಅಂದ್ರೆ ಈಗ ಜನ್ಮ ಸಾರ್ಥಕ ಆಗುತ್ತೆ, ಪದಗಳ ಬಂಧ ಹೊಟ್ಟೋಗುತ್ತೆ, ದಯವಿಟ್ಟು ಹೇಳಿ ಸ್ವಾಮಿ. ತಿವೇಕಂ ದೈವತಂ ಲೋಕೆ ಕಿಂವಾಪೇಕಂ ಪರಾಯಣ ಕೋ ಧರ್ಮ ಸರ್ವಧರ್ಮಾನಾಂ ಭವತಃ ಪರಮತಃ ಕಿಂಚ ಪರಿವರ್ಚಿತೆ ಜಂತು ಜನ್ಮ ಸಂಸಾರ ಬಂಧನ. ಯಾವ ಸ್ತೋತ್ರ ಹೇಳ್ಕೊಬೋದಿಲ್ಲ, ಜನ್ಮ ಸಂಸಾರಗಳ ಬಂಧನದಿಂದ ಮುಕ್ತರಾಗ್ತೀವಿ ಹೇಳಿ ಸ್ವಾಮಿ ಅಂತ ಧರ್ಮರಾಜ ಭೀಷ್ಮರು ಕೇಳ್ಕೊಂಡಾಗ ಧರ್ಮರಾಜರು ಭೀಷ್ಮರು ಹೇಳ್ತಾರೆ, ಜಗತ್ಪ್ರಭು ದೇವದೇವಂ ಅನಂತ, ದೇವದೇವನಾಗಿರ್ತಕ್ಕಂಥ ಅನಾದಿಯಾಗಿರ್ತಕ್ಕಂಥ ಅನಂತನಾಗಿರ್ತಕ್ಕಂಥ ಪುರುಷನಾಗಿರ್ತಕ್ಕಂಥ ಪುರುಷೋತ್ತಮನಾಗಿರ್ತಕ್ಕಂಥ ಮಹಾವಿಷ್ಣುವನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಮನಸ್ಸನ್ನು ಪೂರ್ತಿ ಅರ್ಪಣೆ ಮಾಡಿಕೊಂಡು ಯಾರು ಜಪ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ, ಸ್ತುತಿ ಮಾಡ್ತಾರೆ, ಉದ್ಧಾರ ಆಗ್ತಾರೆ. ಇದೇ ಸರ್ವಶ್ರೇಷ್ಠ ಧರ್ಮ.
ಧರ್ಮರಾಜ ಕೇಳ್ತಾನೆ, ಇದು ಶ್ರೇಷ್ಠ ಧರ್ಮ ಅಂತ ಒಪ್ಕೊಳ್ತೀನಿ. ಈಸ್ ದೇರ್ ಎನಿಥಿಂಗ್ ವಿಚ್ ಇಸ್ ವೆರಿ ನಿಯರ್ ಟು ದಟ್, ಅಪ್ರಾಕ್ಸಿಮೇಟ್ಲಿ ನಿಯರ್ ಟು ದಟ್, ಅದರ ಹತ್ತಿರ ಬರುವಷ್ಟು ಅದರಷ್ಟೇ ಎಫೆಕ್ಟಿವ್ ಆಗಿರುವಷ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಇದು ಪರವಾಗಿಲ್ಲ. ಇನ್ಯಾವುದಾದ್ರೂ ಸ್ತೋತ್ರ ಮಂತ್ರ ಇದೆಯಾ, ಧರ್ಮ ಇದೆಯಾ? ದೇಶವನ್ನು ಹೇಳ್ತಾರೆ ವಿಷ್ಣು ಸಹಸ್ರನಾಮ, ದೇಶವೇ ಸರ್ವಧರ್ಮಾಣ ಧರ್ಮೋಧಿಗತ. ಕಲಿಯುಗದ ಜನಗಳಿಗೆ ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ. ಎಷ್ಟೇ ಆಗಿರೋದು ಅಶ್ವಮೇಧ ಆಶ್ರಯ ಮಾಡ್ತಾರೆ. 25-26ನೇ ಸಾಲಿನಲ್ಲಿ ಪಡೆದ